ಕರ್ಣ ಸೀರಿಯಲ್ ವಿಲನ್ ಎಷ್ಟು ಸ್ಮಾರ್ಟ್ ಅಲ್ವಾ ಅನ್ಕೊಂಡಿದ್ದೆ, ಕೊನೆಗೆ ಅವರಿಗೆ ಜೋಡಿ ಆಗ್ಬಿಟ್ಟೆ. ರಿಯಾ ಮಾತು. ಕರ್ಣ ಧಾರಾವಾಹಿಯ ಖಳನಾಯಕ ಸಂಜಯ್ ಪಾತ್ರಧಾರಿ ವಿನಯ್ ಕಶ್ಯಪ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಇದೀಗ ಅವರಿಗೆ ನಾಯಕಿಯಾಗಿರುವ ರಿಯಾ ಪಾತ್ರಧಾರಿ ಅಂಕಿತಾ ಜೈರಾಮ್ ಈ ಹಿಂದೆ ಸಂಜಯ್ ಪಾತ್ರವನ್ನ ಮೆಚ್ಚಿಕೊಂಡಿದ್ದರಂತೆ. ಈ ಲೇಖನವು ಅಂಕಿತಾ ಅವರ ನಟನ ಪಯಣ ಮತ್ತು ಶೈಕ್ಷಣಿಕ ಸಾಧನೆಯನ್ನ ವಿವರಿಸುತ್ತದೆ. ಕರ್ಣ ಸೀರಿಯಲ್ನಲ್ಲಿ ವಿಲನ್ ಸಂಜಯ್ ಉರ್ಫ್ ನಟ ವಿನಯ್ ಕಶ್ಯಪ್ ಸಿಂಹ ಅವರು ಹಲವು ಯುವತಿಯರ ಕ್ರಶ್ ಆಗಿದ್ದಾರೆ. ಇವರು ಸೀರಿಯಲ್ನಲ್ಲಿ ವಿಲನ್ ಆದ್ರೂ ಇವರಿಗೆ ವಿಲನ್ ರೋಲ್ ಸ್ಯೂಟ್ ಆಗಲ್ಲ, ಸೋ ಕ್ಯೂಟ್ ಎಂದಿದ್ದಾರೆ ನೆಟ್ಟಿಗರು ಕಾಮೆಂಟ್ ಮಾಡುವುದನ್ನ ನೋಡಿದ್ರೆ ಇವರ ಮೇಲೆ ಕ್ರೇಜ್ ಎಷ್ಟಿದೆ ಎನ್ನುವುದು ತಿಳಿಯುತ್ತದೆ. ಇಂತಿಪ್ಪ ವಿಲನ್ ಸಂಜಯ್ ಇದೀಗ ಸೀರಿಯಲ್ನಲ್ಲಿ ರಿಯಾಳನ್ನ ಮೋಸದಿಂದ ಪ್ರೀತಿಸಿ ಪ್ರೆಗ್ನೆಂಟ್ ಮಾಡಿ ಸಿಡಿ ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ. ಆದ್ರೆ ಕರ್ಣ ಅದಕ್ಕೆ ಅವಕಾಶ ಕೊಡದೆ ಸಂಜಯ್ ಜೊತೆ ರಿಯಾಳ ಮದುವೆ ಮಾಡಿಸಿದ್ದಾನೆ. ಅಷ್ಟೇ ಅಲ್ಲದೆ ತನ್ನ ಪಾಲಿನ ಆಸ್ತಿ ಸಂಜಯ್ಗೆ ಬರಬೇಕು ಎಂದರೆ ರಿಯಾಳನ್ನು 1 ವರ್ಷ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದ್ದಾನೆ. ಸದ್ಯ ಸೀರಿಯಲ್ನಲ್ಲಿ ರಿಯಾಳದ್ದು ಕಣ್ಣೀರಿನ ಸ್ಟೋರಿ. ರಿಯಾ ಪಾತ್ರ ಮಾಡುತ್ತಿರುವ ನಟಿಯ ಹೆಸರು ಅಂಕಿತಾ ಜೈರಾಮ್. ಇತ್ತೀಚೆಗಷ್ಟೇ ದ್ವಿತೀಯ ಪಿಯುಸಿಯನ್ನ ಕರ್ಣ ಸೀರಿಯಲ್ ಮಾಡುತ್ತಲೇ ಅತಿ ಹೆಚ್ಚು ಅಂಕದೊಂದಿಗೆ ಮುಗಿಸಿ ಮನೆ ಮಾತಾದವರು. 18ರ ಹರೆಯದ ಅಂಕಿತಾ ದ್ವಿತೀಯ ಪಿಯುಸಿಯಲ್ಲಿ 97% ಅಂಕಗಳನ್ನು ಗಳಿಸುವ ಮೂಲಕ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದೀಗ ಅವರ ಸಂದರ್ಶನವೊಂದರಲ್ಲಿ ರಿಯಾ ಪಾತ್ರದ ಕುರಿತು ಮಾತನಾಡಿದ್ದಾರೆ. ಕರ್ಣ ಸೀರಿಯಲ್ ಅನ್ನು ಮೊದಲಿನಿಂದಲೂ ನೋಡುತ್ತಿದ್ದೆ. ಸಂಜಯ್ ಪಾತ್ರ ನೋಡಿದಾಗ ಸೋ ಕ್ಯೂಟ್, ಎಷ್ಟೊಂದು ಚೆನ್ನಾಗಿದ್ದಾರಲ್ವಾ ಎನಿಸಿತು. ಕೊನೆಗೆ ಅಚ್ಚರಿ ಎಂದರೆ ಅವರಿಗೆ ನಾಯಕಿಯಾಗಿ ಸೆಲೆಕ್ಟ್ ಆಗಿಬಿಟ್ಟೆ, ತುಂಬಾ ಖುಷಿಯಾಗುತ್ತಿದೆ ಎಂದಿದ್ದಾರೆ. ಆರಂಭದಲ್ಲಿ ರಿಯಾ ಪಾತ್ರ ಸಂಜಯ್ಗೆ ಕಾಟ ಕೊಡುವುದು ಆಗಿತ್ತು. ಸಂಜಯ್ಗೆ ಕಾಟ ಕೊಡುವವರು ಯಾರೂ ಇಲ್ಲ ಎನ್ನುವ ಸಮಯದಲ್ಲಿ ನನ್ನ ಎಂಟ್ರಿ ಆಗಿತ್ತು. ಆದ್ರೆ ಇದೀಗ ಮದುವೆಯಾದ ಮೇಲೆ ಗೋಳಿನ ಸ್ಟೋರಿ. ರಿಯಾಳನ್ನು ಕೇಳುವವರು ಯಾರೂ ಇಲ್ಲ ಎನ್ನುವಂತಹ ನೋವು ಎಂದಿರೋ ನಟಿ ಈ 2 ವಿಭಿನ್ನ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟವಾಗ್ತಿದೆ ಎಂದಿದ್ದಾರೆ. ಇನ್ನು ನಟಿ ಅಂಕಿತಾ ಜೈರಾಮ್ ಅವರ ಕುರಿತು ಹೇಳೋದಾದ್ರೆ ಇದಾಗಲೇ ಹಲವು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಬಾಲನಟಿಯಾಗಿ ನಟಿಸಿ ವೀಕ್ಷಕರ ಮನ ಗೆದ್ದವರು. ಇವರು ಈ ಹಿಂದೆ ನವೀನ್ ಕೃಷ್ಣ ನಟಿಸಿ ನಿರ್ದೇಶನ ಮಾಡಿರುವ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ನವೀನ್ ಕೃಷ್ಣ ಅವರ ಮಗಳು ಪ್ರಣೀತ ಪಾತ್ರದಲ್ಲಿ ನಟಿಸಿದ್ರು. ಆಗಲೂ ನಾಡಿನ ಜನತೆಯ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ಲು. ಆಗ ತಾನು ಅಭ್ಯಾಸ ಮಾಡುತ್ತಿದ್ದಂತೆ ಕಾಲೇಜು ಹುಡುಗಿಯಾಗಿ ಕಾಣಿಸಿಕೊಂಡಿದ್ಲು. ಅಂಕಿತಾ ಅವರು ನಟ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ್ ಮೊದಲಾದ ಸ್ಟಾರ್ ನಟರ ಸಿನಿಮಾಗಳಾದ ಭರಾಟೆ, ಕ್ರಾಂತಿ, ಯುವರತ್ನ, ರತ್ನನ್ ಪ್ರಪಂಚ, ವೇದ, ಶೋಕಿವಾಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ವಿನಯ್ ರಾಘವೇಂದ್ರ ಅಭಿನಯದ ಅಕೂನಾ ಮಟಾಟ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದೀಗ ಕಳೆದ ವರ್ಷ ಬಿಡುಗಡೆಯಾದ ಕಾಗದ ಎನ್ನುವ ಸಿನಿಮಾದಲ್ಲಿ ಅಂಕಿತಾ ನಾಯಕಿಯಾಗಿ ನಟಿಸಿದ್ರು. ಈ ಸಿನಿಮಾ ಟೀನೇಜ್ ಪ್ರೇಮ ಕಥೆಯಾಗಿದ್ದು ಈ ಸಿನಿಮಾದಲ್ಲಿ ಅಂಕಿತಾ ಮುಸ್ಲಿಂ ಹುಡುಗಿಯಾಗಿ ನಟಿಸಿದ್ರು.